ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮಂತ್ರಾಲಯದ ವಿಶೇಷ ವ್ಲಾಗ್ಗೆ ಆರ್ಥಿಕ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಪ್ರಾಲಾಂ ಫ್ಯಾಡ್ ಯೂಟ್ಯೂಬ್ ಚಾನೆಲ್. ನಮ್ಮ ಪಯಣ ಇಲ್ಲಿಂದ ಶುರು ಆಗ್ತಾ ಇದೆ. ನೀವು ಮಂತ್ರಾಲಯಕ್ಕೆ ಟ್ರೈನಲ್ಲಾದ್ರೂ ಹೋಗ್ಬೋದು, ಬಸ್ಸಲ್ಲಾದ್ರೂ ಹೋಗ್ಬೋದು. ನಾವು KSRTC ನಾನ್ AC ಸ್ಲೀಪರ್ ಬಸ್ನ ರಿಸರ್ವೇಶನ್ ಬುಕ್ ಮಾಡಿದ್ದು. ತಿಂಡಿ ತಿನಿಸು ತಿನ್ಕೊಂಡು ಫ್ಯಾಮಿಲಿ ಜೊತೆ ವಿಡಿಯೋ ಕಾಲ್ ಎಲ್ಲ ಮಾಡಿ ನಮ್ಮ ಪಯಣ 9:30ಗೆ ಸ್ಟಾರ್ಟ್ ಆಯ್ತು. ರಾತ್ರಿ ನಾವು ಬೆಳಗಿನ ಜಾವ 5:30ಗೆಲ್ಲ ನಾನು ಮಂತ್ರಾಲಯ ರೀಚ್ ಆಗಿದ್ದು. ಬಸ್ ಸ್ಟಾಪ್ ಇಂದ ತುಂಬಾ ಸಮೀಪದಲ್ಲೇ ಇದೆ. ಬೆಳಗಿನ ಪೂಜೆಯ ದರ್ಶನ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ತುಂಬಾ ರೂಮಿನ ವ್ಯವಸ್ಥೆ ಕೂಡ ಇರುತ್ತೆ. ನೀವು ನದಿ ತೀರದಲ್ಲೂ ಕೂಡ ಸ್ನಾನ ಮಾಡಬಹುದು. ಬೆಳಗ್ಗೆ 8 ಗಂಟೆಗೆ ನಮಗೆ ದರ್ಶನ ಆಯ್ತು. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯಿಂದ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ಇದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಆದವಾನಿ ತಾಲೂಕಿನಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ನೆಲೆಸಿದೆ. ಇಲ್ಲಿ ಮಠ ಹಾಗೂ ಬೃಂದಾವನವಿದೆ. ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವ ಮತ ಸಂಪ್ರದಾಯವನ್ನು ಅವಲಂಬಿಸಿ ಸಶರೀರರಾಗಿ ಇಲ್ಲಿ ಕ್ರಿಸ್ತಶಕ 1671 ಶ್ರಾವಣ ಬಹುಳ ಬೀದಿಗೆ ಗುರುವಾರದಂದು ಬೃಂದಾವನಸ್ಥರಾದರು ಎನ್ನಲಾಗುತ್ತದೆ. ಇವರನ್ನು ರಾಯರು ಮಂತ್ರಾಲಯದ ಪ್ರಭುಗಳು ಎಂದು ಕರೆಯುತ್ತಾರೆ. ಮೊದಲು ಇದಕ್ಕೆ ಮಂಚಾಲಯ ಎಂಬ ಹೆಸರಿತ್ತು. ದರ್ಶನ ಪಡೆದು ದೇವಸ್ಥಾನದ ಆವರಣದಲ್ಲಿ ಈ ಮನಮೋಹಕ ದೃಶ್ಯಗಳನ್ನು ಕಣ್ತುಂಬಿಕೊಂಡೆವು. ದೇವಸ್ಥಾನದ ಎಡಬದಿಯಲ್ಲಿ ದೇವಸ್ಥಾನದ ಮ್ಯೂಸಿಯಂ ಕೂಡ ಇದೆ. ಸರ್ವ ಸಂಕಲ್ಪ ಸಿದ್ಧಿ ಪ್ರದಾಯಕಾಯ ಅಗಣಿತ ಗುಣಶೀಲ ತತ್ವ ಪ್ರದರ್ಶಕಾಯ ಮಧ್ವಮತ ಸಿದ್ಧಾಂತ ಪ್ರವರ್ಧನಾಯ ಪರಮ ಗುರು ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಠದ ಹೊರಗಡೆ ಎಡಭಾಗದಲ್ಲಿ ಮಂಚಲಾಂಬಿಕೆಯ ದೇವಸ್ಥಾನವಿದೆ. ಮಂಚಲಾಂಬಿಕೆ ದೇವಿ ಭವಾನಿಯ ಮತ್ತೊಂದು ಹೆಸರು. ನಂತರ ದೇವಸ್ಥಾನದ ಆವರಣದಲ್ಲಿ ಗೋಮಾತೆಯನ್ನು ನೋಡುತ್ತಾ ನಮ್ಮ ಪಯಣ ಅನ್ನದಾಸೋಹಕ್ಕೆ ನಡೆಸಿದೆವು. ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿದಿನವೂ ಅನ್ನದಾಸೋಹದ ವ್ಯವಸ್ಥೆ ಇರುತ್ತದೆ. ಸಮಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮತ್ತು ಸಂಜೆ 7:30ಯಿಂದ ರಾತ್ರಿ 9 ಗಂಟೆಯವರೆಗೆ. ಸಾವಿರಾರು ಭಕ್ತರು ದರ್ಶನ ಪಡೆದು ಅನ್ನದಾಸೋಹದ ಪ್ರಸಾದಕ್ಕೆ ಕ್ಯೂ ಆಗಿ ನಿಂತಿದ್ದಾರೆ. ಪ್ರಸಾದ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಮುಂದಿನ ಪ್ರಯಾಣ ಆಟೋದಲ್ಲಿ ಸಾಗಿತು. ಮೊದಲನೇ ದೇವಸ್ಥಾನವಾಗಿ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆವು. ಈ ದೇವಾಲಯಕ್ಕೆ ರಾಯರು ಅವರ ಜೀವಂತ ಸಮಾಧಿಯಾಗುವ ಮುನ್ನ ಕೊನೆಯದಾಗಿ ವೀಕ್ಷಿಸಿದರು. ಮಂತ್ರಾಲಯದಿಂದ ನಮಗೆ ಆಟೋದಲ್ಲಿ 150 ರೂಪಾಯಿಗೆ 5 ದೇವಸ್ಥಾನಗಳನ್ನ ತೋರಿಸಿ ಮತ್ತೆ ಮಂತ್ರಾಲಯಕ್ಕೆ ಕರೆ ತಂದು ಬಿಡ್ತಾರೆ. ಆಟೋದಲ್ಲಿ 2ನೇ ಪುಣ್ಯಕ್ಷೇತ್ರವಾದ ಏಕಶಿಲಾ ಬೃಂದಾವನಕ್ಕೆ ಭೇಟಿ ಕೊಟ್ಟೆವು. ಇಲ್ಲಿ ರಾಯರು ಪೂಜಿಸುತ್ತಿರುವ ಶಿಲೆ ಮತ್ತು ಧ್ಯಾನ ಮಾಡಿದ ಸ್ಥಳವಿದೆ. 3ನೇ ಸ್ಥಳವಾಗಿ ಶ್ರೀ ಕ್ಷೇತ್ರ ಬಿಚ್ಚಾಲಮ್ಮ ದೇವಸ್ಥಾನ ಇದರ ಸಮೀಪದಲ್ಲೇ ಇದೆ. ಇಲ್ಲಿ ಭೇಟಿ ನೀಡುವ ಪ್ರತಿಯೊಂದು ಸ್ಥಳಗಳಿಗೆ ಅದರ ಹಿನ್ನೆಲೆ ಕಥೆಯನ್ನು ಅಲ್ಲೇ ವಿವರಿಸುತ್ತಾರೆ. 4ನೇ ಸ್ಥಳವಾಗಿ ಶ್ರೀ ಅಪ್ಪಣ್ಣಾಚಾರ್ಯರ ಮನೆಯನ್ನ ಭೇಟಿ ಕೊಟ್ಟೆವು. ಸೇವೆ ಮಾಡ್ತಾ ಇದ್ರು. ಇಲ್ಲಿ ಪೂಜೆ ಆದ ನಂತರ ಅಪ್ಪಣ್ಣಾಚಾರ್ಯರು ಒಂದು ಬಿಳಿ ಕಬ್ಬಿನಲ್ಲಿ ಹಾಲಿಟ್ಟುಕೊಂಡು ಹೊರಗಡೆ ಕೂಗ್ತಾ ಇದ್ರು. ಎದುರುಗಡೆ ನೀವೇನ್ ಸರ್ಪ ಮಾಡ್ತಾ ಇದ್ದೀರೋ ಮುಂಚೆ ಬಂದಲ್ಲಿ ಜೀವಂತವಾಗಿತ್ತು ಕೃಷ್ಣ ಸರ್ಪ ಅಂತ ಹೇಳಿದ್ರೆ ಉತ್ತರದಿಂದ ಆಚೆಗೆ ಹೋಗಿ ಉತ್ತರದಿಂದ ಆಚೆ ಹೋಗಿ ಹಾಕೊಂಡು ಮತ್ತೆ ಉತ್ತರಕ್ಕೆ ವಾಪಸ್ ಬರ್ತಾ ಇತ್ತು. ಬೃಂದಾವನ ಎಲ್ಲ 1 ದಿವಸ ಮಾತ್ರ ಬಾಕಿ ಇರುತ್ತೆ. ಆ ಟೈಮ್ನಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಅಂದ್ರೆ ಅಪ್ಪಣ್ಣ ಇಷ್ಟು ದಿವಸ ನಾವು ನೋಡ್ಕೊಂಡಿವಿ. ಆದ್ರೆ ಮುಂದಿನ ಪೀಳಿಗೆಗೆ ಮನೆಗೆ ಜನ ಬರ್ತಾರೆ. ಈ ಸರ್ಪ ಯಾರಿಗೆಲ್ಲ ತೊಂದರೆ ಕೊಡುತ್ತೆ ಅಥವಾ ಮನುಷ್ಯರು ಇದಕ್ಕೆ ಏನಾದ್ರು ಹಾನಿ ಮಾಡ್ತಾರೆ ಅಂತಾರೆ ಮುಂಜಾಗ್ರತೆಯಿಂದ ವಿಶ್ರಾಂತಿ ತಗೋತಿದ್ದ ಜಾಗದಲ್ಲಿ ರಾಘವರು ತಮ್ಮ ಹುತ್ತಿಗೆ ಪೂಜೆ ಮಾಡ್ತಾರೆ. ರಾಯರು ಅಲ್ಲಿ ಪೂಜೆ ಮಾಡ್ತಾ ಇದ್ರೆ ಜೀವಂತವಾಗಿರೋ ಸರ್ಪ. ಆಟೋದಲ್ಲಿ ನಮಗೆ 5ನೇ ಕ್ಷೇತ್ರವಾಗಿ ಶ್ರೀ ಕ್ಷೇತ್ರ ಪಂಚಮುಖಿ ಪ್ರಾಣದೇವ ಆಂಜನೇಯ ಸ್ವಾಮಿಯ ದೇವಸ್ಥಾನನ ಭೇಟಿ ಕೊಟ್ಟು ಈ ಎಲ್ಲ ದೇವಸ್ಥಾನದ ದರ್ಶನ ಪಡೆದ ನಂತರ ನಮಗೆ ಇನ್ನೂ ಕೆಲವು ಸಮಯ ಕಾಲ ಇದ್ದದ್ದರಿಂದ ನಾವು 2ನೇ ಸಲ ರಾಯರ ಮಂತ್ರಾಲಯ ದರ್ಶನ ಮಾಡಿದ್ದು. ನೀವು ಸಂಜೆ ದರ್ಶನ ತುಂಬಾ ಬೇಗ ಮಾಡ್ಬೋದು. ತುಂಬಾ ಕಮ್ಮಿ ಜನ ಇರ್ತಾರೆ. ತುಂಬಾ ಪ್ರಶಾಂತವಾಗಿ ಮನಸ್ಸುಲ್ಲಾಸದಿಂದ ಭಕ್ತಿ ಕೂಡಿ ಬರ್ತಾ ಇತ್ತು. ಇಲ್ಲಿ ಹಲವಾರು ಭಕ್ತಾದಿಗಳು ಅವರ ಮನಸ್ಸು ಇಚ್ಛೆಗೆ ಪ್ರಕಾರ ಅವರ ಕಾರ್ಯಗಳನ್ನು ಸೇವೆಗಳನ್ನು ಸಲ್ಲಿಸುತ್ತಾರೆ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಸಾಲುಗಳು ಶ್ರೀರಾಯರ ಪ್ರಥಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರವರೇ ರಚಿಸಿದ್ದು. ನೀವು ಈಗ ನೋಡುತ್ತಿರುವ ಈ ದೃಶ್ಯ ಶ್ರೀ ಕ್ಷೇತ್ರ ಮಂತ್ರಾಲಯದ ರಾತ್ರಿಯ ದೃಶ್ಯ. ದೇವಸ್ಥಾನದ ಈ ಸಂಜೆಯ ಸುಂದರ ಮನಮೋಹಕವಾದ ದೃಶ್ಯವನ್ನ ಕಣ್ತುಂಬ್ಕೊಂತ ನಮ್ಮ ಪ್ರಯಾಣ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಮ್ಮ ಮುಂದಿನ ವ್ಲಾಗಲ್ಲಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.